ಆಮೇಲೆ ನಾನು ಒಬ್ಬನೇ ಅಲ್ಲ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಅರೌಂಡ್ 330 ಅಥವಾ 310 to 330 ಬರ್ಬೋದು. 400 ಬರೋದೆಲ್ಲ ಕಷ್ಟ. ಎನ್ ಡಿ ಎ ಇದೆಲ್ಲ ಅವ್ರದ್ದು ಒಂದು 40-50 ಸೇರಿದ್ರೆ ದೇ ಮೇ ರೀಚ್ ಅರೌಂಡ್ 370. ಡೆಫಿನೆಟ್ಲಿ ನಾಟ್ ಮೋರ್ ದ್ಯಾನ್ ದಟ್. 10 ವರ್ಷಕ್ಕೆ ಡೆವಲಪ್ಮೆಂಟೇ ನೋಡ್ರಿ ಎಷ್ಟು ಜೋರಾಗಿದೆ. ಅವ್ರು ಏನು ಮಾಡಿದ್ದಾರೆ? ಸುಮ್ಮನೆ ಹೊಡಿತಾರೆ, ಏನೇನೋ ಬಂಡಲ್ ಹೊಡಿತಾರೆ. ನಮ್ಮ ಇಂಡಿಯಾದೊಳಗೆ ಇಂಡಿಯಾ ಅಂದರೆ ಎಲ್ಲೆಲ್ಲೆಲ್ಲ ಒಂದು ಹೆಸರಿದ್ದಿಲ್ಲ. ಅವಾಗ ಮೋದಿ ಬಂದ ಮೇಲಿಂದ ಇಂಡಿಯಾ ಎಲ್ಲಿ ಅನ್ನೋದು ಇಡೀ ವರ್ಲ್ಡ್ಗೆ ಹೆಸರಾಯಿತು. ಮೋದಿ ಅಂತವ್ರು ಇದ್ದರೆ ನಿಜವಾಗ್ಲೂ ನಮ್ಮ ಪ್ರಾಸ್ಪರಿಟಿ ಬಗ್ಗೆ ಏನೋ ಮಾತಾಡೋಂಗೇ ಇಲ್ಲ. ಬಟ್ ಇಂಡಿಯಾ ನೀಡ್ಸ್ ಒಂದು ಮೋದಿ ಕ್ಯಾನಲೆಲ್ಲ ಆಗಲ್ಲ. ಅಟ್ಲೀಸ್ಟ್ ಒಂದು 100 ಮೋದೀಸ್ ಇದ್ದರೆ ಡೆಫಿನೆಟ್ಲಿ ವಿ ಕ್ಯಾನ್ ಕಮ್ ಅಪ್. ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿಗೆ ಬಂದಿದೆ, ಅದನ್ನು ನಡ್ಸೋಕ್ಕೆ ಒದ್ದಾಡ್ತಾವ್ರೆ. ಇನ್ನು ಇದು ನೋಡ್ಕೊಳ್ಳಿ, ಆರ್ಡಿನರಿ ಮೆಂಬರ್ಗೂ ತಿಳ್ಕೊಳ್ಳಿ. ಅವ್ರಿಗೇನೋ 2 ಸಾವಿರ ಕೊಟ್ಬಿಟ್ಟು ಅವ್ರು ಬಾಯಿ ಮುಚ್ಚಿಸ್ಬಿಟ್ಟು ಇವತ್ತು ಜನಗಳಿಗೆ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅವನು ಒಂದು ರೋಡ್ ಆಗ್ತಾಯಿಲ್ಲ, ಒಂದು ಇದು ಆಗ್ತಾಯಿಲ್ಲ. ಇಂಡಿಯಾಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? ಮುಂಚೆ ಹೋದರೆ ಅಷ್ಟೆಲ್ಲ ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. ಇವಾಗ ಹೋದರೆ ಇಂಡಿಯಾ ಅಂತಂದ್ರೆ ಅಂತ ಹಿಂಗೆ ನೋಡ್ತಾರೆ, ಆ ಥರ ಇದೆ. ಸುಮ್ಮನೆ ಮೋದಿನ ಬೈದರೆ ಹಂಗೆ ಮಾಡ್ದ ಹಿಂಗೆ ಮಾಡ್ದ, ಅಡ್ಮಿನಿಸ್ಟ್ರೇಟರ್ನು ಮೇಲೆ ಕೂತಿರೋರಿಗೆ ಗೊತ್ತಾಗ್ತದೆ. ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನೋಡ್ತಿರಲಿಲ್ಲ. ದಿವಸ ಕೊಲೆಗಳು, ರೌಡಿಸಮ್ ಎಷ್ಟು ನಡೀತಾ ಇದೆ. ಅವಾಗ ಎಲ್ಲಿತ್ತು? 543 ಕ್ಷೇತ್ರದಲ್ಲಿ 400 ಕ್ಷೇತ್ರ ಬಿಜೆಪಿ ಬರುತ್ತೆ ಅಂತ ಮೋದಿ ಅವರು ಹೇಳಿದ್ದಾರೆ. ನಿಮ್ಮ ಪ್ರಕಾರ ಏನನ್ಸುತ್ತೆ? ಏನು ಎಷ್ಟು ಕ್ಷೇತ್ರಕ್ಕೆ? 543ರಲ್ಲಿ 400 ಅಲ್ಲ. 400 ಅಂತಂದರೆ ಇವಾಗ ಏನಾಗುತ್ತೆ ಅಂತಂದರೆ, ಇವೊಂದು ಯಾವುದೋ ಒಂದು ಎಕ್ಸಾಮಿನೇಷನಲ್ಲಾದ್ರಿ ಯಾವುದ್ರಲ್ಲಾದರೂ ಆಗಲಿ ಇಷ್ಟು ಅಂತ ಟಾರ್ಗೆಟ್ ಒಂದು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿಕೊಂಡು 400 ಅಂತ ರೀಚ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ 350 325 ರೀಚ್ ಆಗೋದಕ್ಕೆ ಎಲ್ಲ ಕಡೆನೂ ಕ್ಯಾಂಪೇನಿಂಗ್ ಎಲ್ಲ ಮಾಡಿಬಿಟ್ಟು ಅವ್ರದ್ದು ಆ್ಯಕ್ಚುಲಾಗಿ ರಿಯಲಿಸ್ಟಿಕ್ಕಾಗಿ ಅವ್ರು ಎಷ್ಟು ತೊಗೋಬೇಕು ಅಂತಿದ್ದಾರೆ ಅಂದರೆ 350ರಿಂದ 370 ಅವ್ರದ್ದು ಇರೋದು ಆ್ಯಕ್ಚುಲಾಗಿ ಟಾರ್ಗೆಟ್ ಇರೋದು. ಅವರು ಫಿಕ್ಸ್ ಇನ್ನೊಂದು 35-40 ಸೀಟ್ ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. 400 ಬರೋದು ಇಟ್ಸ್ ವೆರಿ ಟಫ್. ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ಅಪೋಸಿಷನ್ ಅವರು ಇದ್ದಾರಲ್ಲ, ಎಲ್ಲ ಯುನೈಟೆಡ್ ಅಪೋಸಿಷನ್ ಇದೆ. 400 ಅಂತೂ ಬರೋದು ಇಟ್ಸ್ ವೆರಿ ವೆರಿ ಟಫ್. ಆಮೇಲೆ ವೋಟಿಂಗ್ ಪರ್ಸೆಂಟೇಜು ಕಡಿಮೆ ಆಗಿರೋದ್ರಿಂದ ಅರೌಂಡ್ 330 330 ಇವ್ರದ್ದೇನು ಬಂದ್ರೂ 300 ಇವ್ರು ಆ್ಯಸ್ ಬಿ ಜೆ ಪಿ ಅಲೋನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಇಟ್ ಈಸ್ ಅರೌಂಡ್. ಆಮೇಲೆ ನಾನು ಒಬ್ಬನೇ ಅಲ್ಲ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ದಾರಲ್ಲ, ಅವರೆಲ್ಲ ಅರೌಂಡ್ 330 ಅಥವಾ 310 to 330 ಬರ್ಬೋದು. 400 ಬರೋದೆಲ್ಲ ಕಷ್ಟ. ಎನ್ ಡಿ ಎ ಇದೆಲ್ಲ ಅವ್ರದ್ದು ಒಂದು 40-50 ಸೇರಿದ್ರೆ ದೇ ಮೇ ರೀಚ್ ಅರೌಂಡ್ 370. ಡೆಫಿನೆಟ್ಲಿ ನಾಟ್ ಮೋರ್ ದ್ಯಾನ್ ದಟ್. ಅಷ್ಟೇ, ಇನ್ನೇನಿಲ್ಲ. ಬಿಜೆಪಿ ಡೆವಲಪ್ಮೆಂಟ್ ಬಗ್ಗೆ ಬಿ ಜೆ ಪಿ ಡೆವಲಪ್ಮೆಂಟ ಬೇಕಾದಷ್ಟು ಆಗಿದ್ದಾರೆ. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾವ್ಲೆಸ್ ಆಗಿದೆ. ಅದರೊಳಗೆ ಏನು ಯು ಪಿ ಎ ಪೀರಿಯಡ್ನಲ್ಲಿ ಏನು ಮಾಡ್ತಾಯಿದ್ರು, ಏನು ಅಂಥದ್ದೇನು ಹೇಳ್ಕೊಳ್ಳೋ ಅಂಥದ್ದೇನು ಆಗ್ತಾಯಿರಲಿಲ್ಲ. ಬಟ್ ಇದರೊಳಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಪ್ರತಿಯೊಂದು ಫೀಲ್ಡ್ನಲ್ಲೂ. ಆಮೇಲೆ ಇಂಡಿಯಾದವ್ರದ್ದು ಏನು ಆಚೆ, ಇವಾಗ ನಾನು ಮೊನ್ನೆ US ಹೋಗಿದ್ದೆ, ಆಮೇಲೆ ಯುರೋಪ್ನಲ್ಲೂ ಹೋಗಿದ್ದೆ. ಇಂಡಿಯಾಕ್ಕೆ ಎಷ್ಟು ಬೆಲೆ ಇದೆ ಗೊತ್ತಾ? ಮುಂಚೆ ಹೋದರೆ ಅಷ್ಟೆಲ್ಲ ರೆಸ್ಪೆಕ್ಟ್ ಸಿಗ್ತಾ ಇರಲಿಲ್ಲ. ಇವಾಗ ಹೋದರೆ ಇಂಡಿಯಾ ಅಂತಂದ್ರೆ ಅಂತ ಹಿಂಗೆ ನೋಡ್ತಾರೆ, ಆ ಥರ ಇದೆ. ಸೊ ಅಷ್ಟು ನಮಗೆ ಆಗಿರೋದು ಅದೇ ಒಂದು ನಮ್ಮ ಸಂತೋಷ. ಇಂಡಿಯಾ ಇನ್ನೂ ಪ್ರೋಗ್ರೆಸ್ ಆಗಬೇಕು. ಪಾಪ್ಯುಲೇಷನ್ ತುಂಬ ಜಾಸ್ತಿ ಇದೆ, ಬಟ್ ಯಾವುದೋ ಅಚೀವ್ ಮಾಡದೇ ಇರೋವಂಥದ್ದು ಏನಿಲ್ಲ. ಮೋದಿ ಅಂತವ್ರು ಇದ್ದರೆ ನಿಜವಾಗ್ಲೂ ನಮ್ಮ ಪ್ರಾಸ್ಪರಿಟಿ ಬಗ್ಗೆ ಏನೋ ಮಾತಾಡೋಂಗೇ ಇಲ್ಲ. ಬಟ್ ಇಂಡಿಯಾ ನೀಡ್ಸ್ ಒಂದು ಮೋದಿ ಕ್ಯಾನಲೆಲ್ಲ ಆಗಲ್ಲ. ಅಟ್ಲೀಸ್ಟ್ ಒಂದು 100 ಮೋದೀಸ್ ಇದ್ದರೆ ಡೆಫಿನೆಟ್ಲಿ ವಿ ಕ್ಯಾನ್ ಕಮ್ ಅಪ್. ಏನೋ ವಿ ಹ್ಯಾವ್ ಟು ಸಿ, ಲೆಟ್ ಅಸ್ ಬಿ ಪಾಸಿಟಿವ್. ನಮಗಂತೂ ಏಜ್ ಆಯಿತು, ನೆಕ್ಸ್ಟ್ ಬರೋ ಮಕ್ಕಳುಗಳೆಲ್ಲ ಅವ್ರುಗಳಿಗೆಲ್ಲ ಇಂಡಿಯಾ ಡೆಫಿನೆಟ್ಲಿ ಇಟ್ ಹ್ಯಾಸ್ ಟು ರೀಚ್ ನಂಬರ್ 3 ಪೊಸಿಷನ್ ಇನ್ ಅನದರ್ 5-6-7 ಇಯರ್ಸ್ನಲ್ಲಿ. ಇಂಡಿಯಾ ಪ್ರೋಗ್ರೆಸ್ ಆದರೆ ಒಳ್ಳೆಯದೇ ತಾನೇ. ಇಂಡಿಯಾದ ಜಾನ್ರಿ ಯಾರೂ ಇಲ್ಲೇ ಇಲ್ಲ. ಗ್ರೇಟ್. ನಮ್ದು ಹಾಗೆ ಇದೆ, DNA ಇರೋದೇ ನಮ್ಮದು ಇಂಡಿಯಾದ್ದು. ನಾವು ಡೆಫಿನೆಟ್ಲಿ ವಿ ಆರ್ ಗೋಯಿಂಗ್ ಟು ಕಮ್ ಅಪ್. ಈ ಜಾತಿ ಗೀತೆ ಅನ್ನೋದೆಲ್ಲ ಎಲ್ಲ ರಾಜಕೀಯ ಮಾಡೋದು ಅಷ್ಟೇ, ಇನ್ನೇನಿಲ್ಲ. ಬಟ್ ದೇರ್ ಈಸ್ ಎ ಚಾನ್ಸ್. ಇಂಡಿಯಾ ಇಸ್ ಗೋಯಿಂಗ್ ಟು ಗ್ರೋ ಲೈಕ್ ಎನಿಥಿಂಗ್. ಮೇ ಬಿ ಆಫ್ಟರ್ 10 years ಆಗುತ್ತೆ. ಒಳ್ಳೆಯದು. ಬರ್ತಾರೆ, ಬರದೇ ಏನು ಮಾಡ್ತಾರೆ? ಇಷ್ಟೆಲ್ಲ ಮಾಡಿದ್ದಾರೆ, ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ. ಬಂದರೂ ಒಳ್ಳೆಯದೇ. ಬಂದರೂ ಹಿಂದೂ ಜನಗಳಿಗೆ, ಇಂಡಿಯನ್ ಜನಗಳಿಗೆ ಭಾಳ ಅನುಕೂಲ ಆಗ್ತದೆ. ಬರಲಿ ಬಿಡಿ, ಏನಂತೆ. ಎಸ್ 410 ಬರುತ್ತೆ ಅವ್ರಿಗೆ ಗ್ಯಾರಂಟಿ. ನೋಡಿ, ಇದುವರೆಗೂ 10 ವರ್ಷಕ್ಕೆ ಡೆವಲಪ್ಮೆಂಟೇ ನೋಡ್ರಿ ಎಷ್ಟು ಜೋರಾಗಿದೆ. ಅವ್ರು ಏನು ಮಾಡಿದ್ದಾರೆ? ಸುಮ್ಮನೆ ಹೊಡಿತಾರೆ, ಏನೇನೋ ಬಂಡಲ್ ಹೊಡಿತಾರೆ. ಅವ್ರ ಕೈ ಕೊಟ್ಟರೆ ಮಾಡ್ತಾರ? ಈಗ ಬಂದಿದೆ
ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲಿಗೆ ಬಂದಿದೆ, ಅದನ್ನು ನಡ್ಸೋಕ್ಕೆ ಒದ್ದಾಡ್ತಾವ್ರೆ. ಇನ್ನು ಇದು ನೋಡ್ಕೊಳ್ಳಿ, ಆರ್ಡಿನರಿ ಮೆಂಬರ್ಗೂ ತಿಳ್ಕೊಳ್ಳಿ ಜನಗಳು ಏನು ಅಂತ. ಇದನ್ನು ಅವರು ಬರೀ ಸುಮ್ಮನೆ ಮೋದಿನ ಬೈದರೆ ಹಂಗೆ ಮಾಡ್ದ ಅಡ್ಮಿನಿಸ್ಟ್ರೇಟರ್ನು ಮೇಲೆ ಕೂತಿರೋರಿಗೆ ಗೊತ್ತಾಗ್ತದೆ ಎಷ್ಟು ಕಷ್ಟ ಎಷ್ಟು ಇದು ಅಂತ ಮಾಡೋದು. ನಾವೇನು ಇಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬಿಡ್ತೀವಿ, ಸರಿ ಇಲ್ಲ ಹಾಗೆ. ನಾನೇನೋ ಪೈನೇ ಬರಬೇಕು ಅಂತ. ಓಕೆ ನೋಡಮ್ಮ, ಸರಿ, ಕಾಂಗ್ರೆಸ್ಸು ಅಷ್ಟು ವರ್ಷ ಆಳ್ಕೆ ಬಂದರು. ಅವಾಗ ಇಂಡಿಯಾ ಎಲ್ಲಿ ಹೆಸರಿತ್ತು, ಎಲ್ಲರ ಹೆಸರಿತ್ತು ಇಂಡಿಯಾ ವರ್ಲ್ಡ್ನಲ್ಲಿ. ಇವನ್ ಅಮೇರಿಕದವರು ನಮಗೆ ಸಪೋರ್ಟ್ ಇದ್ದಿಲ್ಲ, ಬರೀ ಪಾಕಿಸ್ತಾನಕ್ಕೆ ಚೈನಾಕ್ಕೆ ಅಲ್ಲಿ ಇಲ್ಲಿ ಸಪೋರ್ಟ್ ಮಾಡ್ತಾರೆ. ಮೋದಿ ಬಂದ ಮೇಲೆ ಇವತ್ತು ಇಂಡಿಯಾ ಇಡೀ ವರ್ಲ್ಡ್ನಲ್ಲೇ ನಂಬರ್ ಎಷ್ಟನೇ ಚಾನ್ಸಿಗೆ ಬಂತು, 3-4ನೇ ಸ್ಥಾನಕ್ಕೆ ಬಂತು. ಇವತ್ತು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಇಂಡಿಯಾದಲ್ಲಿ ಆಗಲಿ, ಎಷ್ಟು ಹೆಲ್ಪ್ ಆಗಿದೆ. ಬೇರೆ ಕಂಟ್ರಿಗಳಿಗೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಮೋದಿಯವರು. ಇವ್ರು ಏನು ಮಾಡ್ತಿದ್ರು, ಯಾವುದಾದ್ರು ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲಿವರೆಗೂ. ಇವತ್ತು ಕನ್ಯಾಕುಮಾರಿ ಟು ಕಾಶ್ಮೀರವರೆಗೆ ರೋಡ್ ಮಾಡಿದ್ರು. ಯಾರು ಮಾಡಿದ್ರು ಅಂಥ ರೋಡನ್ನು? ಅವಾಗನ ಮಾಡಿದರೆ ಎಷ್ಟು ಉಳಿತಾಯ ಆಗ್ತಿತ್ತು. ಹಿಂದಿಂದನೇ ಎಲ್ಲ ಮಾಡ್ಕೊಂಡು ಬಂದರೆ ಎಷ್ಟು ಉಳಿತಾಯ ಆಗ್ತಿತ್ತು ಇಂಡಿಯಾಕ್ಕೆ. ಒಂದು ನಮ್ಮ ಇಂಡಿಯಾದೊಳಗೆ ಅಂದರೆ ಇಂಡಿಯಾ ಅಂದರೆ ಎಲ್ಲೆಲ್ಲೆಲ್ಲಿ ಒಂದು ಹೆಸರಿದ್ದಿಲ್ಲ ಅವಾಗ. ಮೋದಿ ಬಂದ ಮೇಲಿಂದ ಇಂಡಿಯಾ ಎಲ್ಲಿ ಅನ್ನೋದು ಇಡೀ ವರ್ಲ್ಡ್ಗೆ ಹೆಸರಾಯಿತು. ಇವತ್ತು ಅವರು ಇರೋದರಿಂದ ಅಂಥವ್ರು ಬರಬೇಕು, ಅಂಥವ್ರು ಇರಬೇಕು. ದೇಶ ಉದ್ಧಾರ ಆಗ್ಬೇಕಾದ್ರೆ, ಜನಗಳು ಉದ್ಧಾರ ಆಗ್ಬೇಕಾದ್ರೆ, ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಅಂಥವ್ರು ಬೇಕು ನಮಗೆ. ಮೋದಿ ನಿರೀಕ್ಷೆ ನಿಜ ಆಗುತ್ತೆ ಅನ್ನಿಸ್ತಾ ಇದೆ. 400 ಕ್ಷೇತ್ರ ಬರ್ಬೋದು. ಅವರು ಹೇಳ್ತಾರಂದ್ರೆ ಬರ್ಬೋದು, ಒಟ್ಟು ಅವ್ರ ಸರ್ಕಾರ ಬರುತ್ತದೆ, BJP ಸರ್ಕಾರ ಬರುತ್ತೆ, ಅಷ್ಟು ಮಾತ್ರ ಹೇಳ್ಬೋದು. ಇವರು ಇಲ್ಲಿ ಬಂದರು ಏನು ಮಾಡಿದ್ರು ಇವತ್ತಿನವ್ರಿಗೂ? ಅವ್ರಿಗೇನೋ 2 ಸಾವಿರ ಕೊಟ್ಬಿಟ್ಟು ಅವ್ರು ಬಾಯಿ ಮುಚ್ಚಿಸ್ಬಿಟ್ಟು ಇವತ್ತು ಜನಗಳು ಕೆಲಸಗಳನ್ನು ಮಾಡ್ತಾಯಿಲ್ಲ. ಅವನು ಒಂದು ರೋಡ್ ಆಗ್ತಾಯಿಲ್ಲ, ಒಂದು ಇದು ಆಗ್ತಾಯಿಲ್ಲ, ಏನೇನೇನೋ ಡೆವಲಪ್ ಮಾಡಲ್ಲ. ಏನೋ ಕೆಲಸ ಮಾಡಿದ್ರೆ ಅಲ್ಲಿ ಯಾವನು ದುಡ್ಡಿಲ್ಲ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಾರೆ. ಏನು ಮಾಡ್ತೀರಾ? ಅದಕ್ಕೆ ಹೇಳೋದು, ಕಾಂಗ್ರೆಸ್ ಗೌರ್ಮೆಂಟ್ ಬಂದರೆ ನೋಡ್ತಿರಲಿಲ್ಲ, ಈ ದಿವಸ ಕೊಲೆಗಳು, ರೌಡಿಸಮ್ ಎಷ್ಟು ನಡೀತಾ ಇದೆ. ಅವಾಗ ಎಲ್ಲಿತ್ತು? ದಿವಸಕ್ಕೆ 1-2 ಕೊಲೆಗಳೂ ಆಗ್ತದವು, ರೌಡಿಸಮ್ ಆಗ್ತವೆ. ರೋಡ್ನಲ್ಲಿ ಹಗಲೇನೆ ರೋಡ್ಗಳನ್ನೆಲ್ಲ ತಲವಾರು ಇಟ್ಕೊಂಡು ಅಡ್ಡಾಡ್ತಾರೆ ಅಂದಾಗ ಯಾರಿಗೆ ರಕ್ಷಣೆ ಇದೆ? ಇವತ್ತು ನಿಮ್ಮಂಥ ಲೇಡೀಸ್ಗಳಿಗೆ ರಕ್ಷಣೆ ಇದೆಯಾ? ಅದನ್ನು ತಿಳ್ಕೊಳ್ಳಿ. ಬರುತ್ತೆ, ಖಂಡಿತ ಬರುತ್ತೆ. ಯಾಕಂದರೆ ಮೋದಿಯವ್ರು ಮಾಡಿರೋ ಕೆಲಸ ನೋಡಿದರೆ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಮೋರ್ ದೆನ್ 400. ಡೆವಲಪ್ಮೆಂಟ್ಸ್ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರು ಮತ್ತು ಏರೋಡ್ರಮ್ಸು ಗೊತ್ತಲ್ಲ ನಿಮಗೆ. ಇದು ಏನು ರೈಲ್ವೆ ಸ್ಟೇಷನ್ ಎಲ್ಲ ಅಪ್ಗ್ರೇಡ್ ಮಾಡಿದ್ದಾರೆ ರೀಸೆಂಟಾಗಿ, ಎಲ್ಲ ನೋಡಿದ್ದೀವಿ. ರೋಡ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಅದಕ್ಕಿಂತ ಇನ್ನೇನು ಬೇಕು? ಮೋದಿಯವರು ಬಂದರೆ ಡೆವಲಪ್ಮೆಂಟ್ ಖಂಡಿತ ಆಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿ ಮೋದಿ ಥರ ಇನ್ನೊಂದು 10 ಜನ ಬರಬೇಕು, ಒಬ್ಬರ ಕೈಲಾಗೋದಿಲ್ಲ. ಏನು ಹೇಳಿದ್ರೆ ಗ್ಯಾರಂಟಿ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಅಷ್ಟೇ. Speed Plus Karnataka.